ಅಕ್ಟೋಬರ್ 2025ರಲ್ಲಿ ಕಟಕ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ. ಈ ತಿಂಗಳು ಹಲವಾರು ಮಿಶ್ರ ಫಲಿತಾಂಶಗಳು ಎದುರಾಗುತ್ತವೆ. ಈ ತಿಂಗಳು ಕುಟುಂಬ, ಉದ್ಯೋಗ, ಹಣಕಾಸು, ಆರೋಗ್ಯ, ಆಧ್ಯಾತ್ಮದ ಮೇಲೆ ಪ್ರಭಾವ ಬೀರುವ ಗ್ರಹ ಚಲನೆಗಳನ್ನು ಒಳಗೊಂಡಿದೆ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡುವುದಾದರೆ ಕುಟುಂಬದಲ್ಲಿ ಸಣ್ಣ ಗೊಂದಲಗಳು ಉಂಟಾಗಬಹುದು. ಆದರೆ ನಿಮ್ಮ ಶಾಂತ ಸ್ವಭಾವದಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಅಂದರೆ ಒಬ್ಬರಿಗೊಬ್ಬರು ಎದುರು ಮಾತನಾಡದೆ ಸುಮ್ಮನಿದ್ದು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಅವಿವಾಹಿತರಿಗೆ ಮದುವೆ ಯೋಗಗಳು ಕಾಣಬಹುದು. ದಾಂಪತ್ಯ ಜೀವನದಲ್ಲಿ ಸಹಕಾರ ಮತ್ತು ಭಾವನಾತ್ಮಕ ಬೆಂಬಲ ಹೆಚ್ಚಾಗುತ್ತದೆ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ನಿಮಗೆ ಹೊಸ ಅವಕಾಶಗಳು ಎದುರಾಗಬಹುದು, ಅಥವಾ ನೀವು ಹಿಂದೆ ಮಾಡಿದ ಕಂಪನಿಗಳಲ್ಲಿ ಕೆಲಸವನ್ನು ನೋಡಿ ಹಳೆ ಕಂಪನಿಯವರು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮಗೆ ಉದ್ಯೋಗ ಅವಕಾಶಗಳನ್ನು ಕೊಡುತ್ತಾರೆ. ಇದು ನಿಜವಾಗಿರುತ್ತದೆ. ನಿಮ್ಮ ಶ್ರಮಕ್ಕೆ ಮಾನ್ಯತೆ ಸಿಗುವ ಸಮಯ. ನೀವು ಹಿಂದೆ ಕಂಪನಿಗಳಲ್ಲಿ ಮಾಡಿದ ಹಾರ್ಡ್ ವರ್ಕನ್ನು ನೋಡಿ ಆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ನಿಮ್ಮನ್ನು ಮತ್ತೆ ಸಂಪರ್ಕಿಸಿ ನಿಮಗೆ ಉದ್ಯೋಗ ಅವಕಾಶವನ್ನು ಕೊಡುತ್ತಾರೆ. ವ್ಯಾಪಾರವನ್ನು ನೋಡುವುದಾದರೆ ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ. ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಅಂತ ಹೇಳಬಹುದು. ಆರೋಗ್ಯದ ಬಗ್ಗೆ ಜಾಗರೂಕತೆ ಅಗತ್ಯ. ಯೋಗ ಮತ್ತು ಧ್ಯಾನದಿಂದ ಶಾರೀರಿಕ ಮತ್ತು ಮಾನಸಿಕ ಶಾಂತಿ ಸಿಗಬಹುದು. ಇನ್ನು ಆಧ್ಯಾತ್ಮಿಕ ಮತ್ತು ಅದರ ಬೆಳವಣಿಗೆಯನ್ನು ನೋಡುವುದಾದರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಮತ್ತು ಆಂತರಿಕ ಶಕ್ತಿಯನ್ನು ಅರಿಯುವ ಸಮಯ. ಈ ಎಲ್ಲವೂ ನಿಮಗೆ ಎದುರಾಗುತ್ತದೆ. ನಿಮಗೆ ಹಿಂದೆ ಕುಟುಂಬದಲ್ಲಿ ಯಾರು ಅವಮಾನಿಸಿದ್ದರೋ ಅಥವಾ ಹೀಯಾಳಿಸಿದ್ದರೋ ಅಥವಾ ಜಗಳವಾಡಿದ್ದರೋ ಅವರೆಲ್ಲರೂ ನಿಮ್ಮ ಸ್ನೇಹವನ್ನು ಮಾಡಿಕೊಳ್ಳಲು ಅಥವಾ ನಿಮ್ಮ ಹತ್ತಿರ ಬರುತ್ತಾರೆ. ಇದು ನಿಜವಾಗಿರುತ್ತದೆ. ಏಕೆಂದರೆ ಕಟಕ ರಾಶಿಯವರು ಯಾರಿಗೂ ಕೆಟ್ಟದ್ದನ್ನು ಮಾಡಲು ಬಯಸುವುದಿಲ್ಲ. ಅವರು ತಾನಾಯಿತು ತನ್ನ ಕೆಲಸವಾಯಿತು ಎಂದು ಸುಮ್ಮನೆ ಇರುತ್ತಾರೆ. ಅಂತಹವರಿಗೆ, ಕೆಟ್ಟದ್ದು ಮಾಡುವವರಿಗೆ ನಿಜವಾಗಲೂ ದೇವರು ತಕ್ಕ ಶಿಕ್ಷೆ ಕೊಡುತ್ತಾನೆ.